ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ನಾನು ನನ್ನ ಡೈಲಿ ಸ್ಕಿನ್ ಕೇರ್ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಚಳಿಗಾಲದಲ್ಲಿ ತುಂಬಾನೇ ರಫ್ ಆಗಿತ್ತು ನನ್ನ ಸ್ಕಿನ್ನು. ಎಷ್ಟು ರಫ್ ಅಂತ ಅಂದರೆ ಅದು ದೂರದಿಂದ ನೋಡೋರಿಗೆ ಗೊತ್ತಾಗ್ತಿತ್ತು, ಅಷ್ಟು ರಫ್ ಅನಿಸ್ತಾ ಇತ್ತು. ಅದು ಅಲ್ಲದೆ ನೋಡಿ, ನನಗೆ ಡಾರ್ಕ್ ಸರ್ಕಲ್ ಬೇರೆ ಆಗಿಬಿಟ್ಟಿತ್ತು. ಯಾವ ರೇಂಜ್ಗೆ ಅಂದರೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು ನನ್ನ ಸ್ಕಿನ್. ನನ್ನ ಫೇಸ್ ನಾನು ನೋಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಡಾರ್ಕ್ ಸರ್ಕಲ್ ಆಗಿತ್ತು. ಸೊ ನನ್ನ ಕೈಲಿ ಆಗೋದಿಲ್ಲ. ಮತ್ತು ಹೋಮ್ ರೆಮಿಡಿ ಮಾಡ್ಬೋದು, ಬಟ್ ಅದು ರಿಸಲ್ಟ್ ತುಂಬಾ ಲೇಟಾಗಿ ಬರುತ್ತೆ. ಸೊ ಅಷ್ಟು ಕಾಯೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಹಾಗಾಗಿ ಮೋಹನ್ ಅವ್ರಿಗೆ ಹೇಳಿದೆ, ನನಗೆ ಈ ಥರ ಆಗಿದೆ, ನನಗೆ ಸ್ವಲ್ಪ ಯಾವುದಾದ್ರೂ ಡಾಕ್ಟರ್ ಹತ್ರ ಕರ್ಕೊಂಡೋಗಿ, ಸ್ಕಿನ್ ಡಾಕ್ಟರ್ ಅಂತ ಕೇಳಿದೆ. ಸೊ ಅವರು ಕರ್ಕೊಂಡೋದ್ರು. ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್. ಅಷ್ಟೇ ಸ್ವಲ್ಪ ಕಾಸ್ಟ್ ಆಗ್ಬೋದು, ಅದನ್ನು ಬಿಟ್ಟರೆ ಒಳ್ಳೆ ಪ್ರಾಡಕ್ಟ್ಸ್ನೆಲ್ಲ ಕೊಟ್ಟಿದ್ದಾರೆ ನನಗೆ. ಸೊ ಆದ್ದರಿಂದ ಇವಾಗ ನೀವು ನೋಡ್ತಾ ಇರ್ಬೋದು, 100ಗೆ ಒಂದು 70% ಕಡಿಮೆ ಆಗಿದೆ ನನಗೆ. ಅಷ್ಟು ಕಡಿಮೆ ಆಗಿದೆ. ಎಷ್ಟು ಡಾರ್ಕ್ ಅಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ನೋಡಿ. ಈಗ ನನ್ನ ಸ್ಕಿನ್ ಟೋನ್ ಕಲರೇ ಬರ್ತಿದೆ. ಅದಂತೂ ಫುಲ್ಲು ಖುಷಿ ಆಗ್ತಿದೆ ನನಗೆ. ನಿಜ, ನನಗೆ ಅದನ್ನು ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ, ಏಕೆಂದರೆ ಅವರು ನನ್ನ ಸ್ಕಿನ್ ನೋಡಿ, ನನ್ನ ಸ್ಕಿನ್ ಟೋನ್ ನೋಡಿ, ಹಾಗೆ ಸ್ಕಿನ್ನೆಲ್ಲ ಅನಲೈಸ್ ಮಾಡಿ ನನಗೆ ಕೊಟ್ಟಿರೋವಂಥ ಕ್ರೀಮ್ಗಳು. ಇದು ಒಬ್ಬೊಬ್ಬರು ಸ್ಕಿನ್ ಟೋನ್ಗೆ ಯೂಸ್ ಆಗುತ್ತೆ, ಒಬ್ಬೊಬ್ಬರು ಸ್ಕಿನ್ಗೆ ಆಗೋದಿಲ್ಲ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ಯೂಸ್ ಮಾಡಬೇಕು. ಸೊ ನನ್ನ ಸ್ಕಿನ್ ಕೇರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನಾನು ಯಾವ ರೀತಿ ನನ್ನ ಸ್ಕಿನ್ನ ಕೇರ್ ಮಾಡ್ತೀನಿ ಅಂತ. ಸ್ಕಿನ್ ಕೇರ್ನ ಮಾಡೋದಕ್ಕೂ ಮುಂಚೆ ನನ್ನ ಹೇರ್ಸ್ನೆಲ್ಲ ಟ್ಯಾಗ್ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋಣ, ಓಕೆನಾ? ಇನ್ನು ನಾನು ಡಾಕ್ಟರ್ ಹತ್ರನೂ ವಿಚಾರಿಸಿದೆ, ಸರ್ ಏನಕ್ಕೆ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ, ಹಾಗೆ ಡಾರ್ಕ್ ಸರ್ಕಲ್ ಎಲ್ಲ ಆಗುತ್ತೆ ಅಂತ ವಿಚಾರಿಸಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ, ನಾನು ಯಾವುದೇ ರೀತಿ ಕ್ರೀಮ್ನ ಕೊಡ್ಬೋದು, ಅದ್ರ ಜೊತೆಗೆ ನೀವೇನು ಇಂಟೇಕ್ ಮಾಡ್ತೀರಾ ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ವಾಟರ್ ಕುಡಿಯೋದಾಗಿರ್ಬೋದು, ಹಾಗೆ ವೆಜಿಟೇಬಲ್ಲು, ಫ್ರೂಟ್ಸು ಇದನ್ನೆಲ್ಲ ಜಾಸ್ತಿ ತಿನ್ನಬೇಕಾಗುತ್ತೆ. ಆದಷ್ಟು ಮೈದಾ ಮತ್ತು ಶುಗರ್ನ, ಈ ಥರ ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿ ಅದಾದಮೇಲೆ ನೋಡಿ ನಿಮ್ಮ ಸ್ಕಿನ್ ಯಾವ ಥರ ರೆಡಿ ಆಗಿರುತ್ತೆ ಅಂತಲೇ ಹೇಳಿದ್ರು. ಸೊ ಓಕೆ, ಹೇರ್ನೆಲ್ಲ ಟ್ಯಾಗ್ ಮಾಡಿದ್ದಾಯಿತು. ಈಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನನಗೆ ಫೇಸ್ ಮಾಯ್ಚ್ ಅಂತ ಒಂದು ಮಾಯ್ಶ್ಚರೈಸರ್ನ ಕೊಟ್ಟಿದ್ದಾರೆ. ಇದನ್ನು ಹಚ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ನ ಹಚ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ನಾನು ಆದಷ್ಟು ಕೈಯಲ್ಲಿ ಪ್ಲಮ್ ಮಾಡಿ ಹಾಕೊಳ್ತಾ ಇಲ್ಲ, ಫೇಸ್ ಮೇಲೆ ಹಾಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಸೊ ಅಂದರೆ ಇದನ್ನೆಲ್ಲ ಹಾಕೊಂಡಿದ್ದಾದ್ಮೇಲೆ ಸ್ಕಿನ್ ಸ್ವಲ್ಪ ಇದು ಕಲರ್ ಡಾರ್ಕ್ ಆಗಿ ಬರುತ್ತೆ. ಇದು ಸ್ವಲ್ಪ ಮಾಯ್ಸ್ಟ್ ಆಗಿರುತ್ತಲ್ವಾ, ಈ ಥರ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಸರ್ಕ್ಯುಲರ್ ಮೋಷನಲ್ಲಿ. ಇದು ಫಸ್ಟ್ ಸ್ಟೆಪ್ ಅಂದು ಮಾಯ್ಶ್ಚರೈಸರ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೋಬೇಕು. ಸೊ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಮಾಯ್ಶ್ಚರೈಸರ್ ಸ್ವಲ್ಪ ಡ್ರೈ ಆಗಲಿ, ಫೇಸ್ಗೆ ಸ್ವಲ್ಪ ಅಬ್ಸರ್ವ್ ಆಗಲಿ. ಅದಾದಮೇಲೆ ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಹಾಕ್ಕೊಳ್ಬೇಕು. ಅದಕ್ಕೂ ಮುಂಚೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲಿಗೆ ನನಗೆ ಈ ಕ್ರೀಮ್ನೆಲ್ಲ ಡಾಕ್ಟ್ರು ಕೊಟ್ಟಿದ ತಕ್ಷಣ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯೂಸ್ ಮಾಡಿ ಆದಮೇಲೆ ನನಗೆ ಸಣ್ಣ ಪಿಂಪಲ್ಸ್, ಅಂದರೆ ಅಲರ್ಜಿ ಟೈಪ್ ಥರ ಆಗೋಯಿತು. ತುಂಬಾ ಅಲರ್ಜಿ ಆಗೋಯಿತು, ಇಚಿಂಗ್ ಸ್ಟಾರ್ಟ್ ಆಗೋಯ್ತು. ನನಗೆ ತುಂಬಾ ಭಯ ಆಯಿತು. ಏನಪ್ಪ ಡಾಕ್ಟ್ರ್ ಹತ್ರ ಹೋಗಿದ್ದೀವಿ ಈ ಥರ ಪ್ರಾಬ್ಲಮ್ಸ್ ಅಂತ, ಇವ್ರು ನೋಡಿದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗೋಯ್ತಲ್ಲ. ಮೊದಲೇ ಚೆನ್ನಾಗಿತ್ತು ನನ್ನ ಫೇಸು, ಇವಾಗ ನೋಡ್ಕೊಳಕ್ಕೆ ಹೋದರೆ ರಫ್ ಥರ ಆಗೋಗ್ಬಿಟ್ಟಿತ್ತು. ನನ್ನ ಕೈಲಿ ಮನೇಲಿ ಇರೋದಕ್ಕೆ ಆಗ್ತಿಲ್ಲ. ನಮ್ಮ ಮೋಹನ್ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ, ಅವ್ರು ಬಂದಿದ್ದಾದಮೇಲೆ ಅವ್ರನ್ನ ಕರ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗಿ
ಡಾಕ್ಟರ್ ಹತ್ರ ತೋರಿಸಿದ್ದಾಯಿತು, ಮತ್ತು ಅವರು ಇಲ್ಲ ಇದು ಪ್ರಾಡಕ್ಟ್ಸ್ ಎಲ್ಲ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಬೇಕು, ಅಲ್ಲಿವರೆಗೂ ಇದೇ ಥರನೇ, ಅದಾದಮೇಲೆ ಒಳ್ಳೆ ರಿಸಲ್ಟ್ ಬರುತ್ತೆ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಅಂದರು. ಸೊ ಅವಾಗ ಗೊತ್ತಾಯಿತು ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯ ಅಂತ ಹೇಳಿ. ಸೊ ಸರಿ ಅಂತ ಹೇಳಿ ಮನೆಗೆ ಬಂದ್ವಿ. ಇದಾದಮೇಲೆ ಇವಾಗಲೇ 10 ಡೇಸ್ ಆಗಿದೆ ನಾನು ಇದನ್ನು ಯೂಸ್ ಮಾಡಿ. 20 ಡೇಸ್ ನನಗೆ ಟೈಮ್ ಕೊಟ್ಟಿದ್ದಾರೆ. 10 ಡೇಸ್ಗೆ ಇಷ್ಟು ರಿಸಲ್ಟ್ ಬಂದಿದೆ, ತುಂಬಾ ಖುಷಿ ಇದೆ. ಸೊ ಇದರಿಂದ 100% ರಿಸಲ್ಟ್ ಬಂತು ಅಂದರೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ನಾವಿರೋದು ನೆಲಮಂಗಲ ಆಗಿರೋದ್ರಿಂದ ನಾನು ನೆಲಮಂಗಲದಲ್ಲಿರೋ ಸ್ಕಿನ್ ಡಾಕ್ಟರ್ ಹತ್ರನೇ ತೋರಿಸ್ತಾ ಇದ್ದೀನಿ. ಇದು ಬೇರೆ ಕ್ಲಿನಿಕ್ಗೆಲ್ಲ ಹೋಗೋದಿಲ್ಲ, ಅವರೇ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಸ್ಕಿನ್ ರಿಲೇಟೆಡ್ ಆಗಿ. ಎಲ್ಲ ಥರ ಸ್ಕಿನ್ಗೂ ಅವರು ನೋಡ್ತಾರೆ, ಹೇರಿಂದ ಆಗಿರ್ಬೋದು, ಮತ್ತು ಫೇಸ್ದು ಬೇರೆ ಏನಾದರೂ ಮಾರ್ಕ್ಸು ಈ ಥರ ಇದ್ದರೆ ಎಲ್ಲ ಥರನೂ ನೋಡ್ತಾರೆ. ಪಿಗ್ಮೆಂಟೇಷನ್ ಇರುತ್ತಲ್ಲ ಒಬ್ಬೊಬ್ರಿಗೆ, ಅದನ್ನು ನೋಡ್ತಾನೆ. ಸೊ ನನಗೆ ಬೆಸ್ಟ್ ರಿಸಲ್ಟ್ ಬಂತು ಅಂದರೆ ಅದೆಲ್ಲಿದೆ ಅಡ್ರೆಸ್ಸು ಅದೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ, ನೀವು ಸಹ ಹೋಗ್ಬೋದು. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನನಗೆ ಕೊಟ್ಟಿರೋದು ಮಾಯ್ಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನು. ಇದನ್ನಂತೂ ಅವರು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ನಿಮಗೆ ಉಲ್ಟಾ ಕಾಣಿಸ್ಬೋದು. 9 ಗಂಟೆಗೆ, 12 ಗಂಟೆಗೆ, 2 ಗಂಟೆಗೆ ಇದು ಅಪ್ಲೈ ಮಾಡ್ತಾನೆ ಇರಬೇಕು. ಸೊ ನಾವು ಅಪ್ಲೈ ಮಾಡಿ ಮತ್ತೆ ಫೇಸ್ ವಾಶ್ ಮಾಡೋ ಅಗತ್ಯ ಇಲ್ಲ, ನಾವೇನು ಅಪ್ಲೈ ಮಾಡಿದ್ವಿ ಅದ್ರ ಮೇಲೇ ಮತ್ತೆ ಈ ಟೈಮಿಂಗಿಗೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಾನು ಇದ್ರ ಹೆಸರನ್ನೆಲ್ಲ ನಾನು ಮೆನ್ಷನ್ ಮಾಡೋದಕ್ಕೆ ಹೋಗ್ತಿಲ್ಲ, ಏಕೆಂದರೆ ಇದನ್ನು ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ. ನೀವು ಡಾಕ್ಟರ್ ಹತ್ರನೇ ಹೋಗಿ ನಿಮ್ಮ ಸ್ಕಿನ್ ಟೋನ್ನ ತೋರಿಸಿ ಅದಾದಮೇಲೆ ನೀವು ಈ ಥರ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಬೋದು. ಸೊ ಇದು SPF 50 PA+++ ಅಂದರೆ 4+ ಇದು ಸನ್ಸ್ಕ್ರೀನ್ ಇದಲ್ವಾ. ಸೊ ನಾವು ಬಿಸಿಲಿಗೆ ಹೋದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಮ್ಮ ಸ್ಕಿನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ, ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈಗ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ. ಜಾಸ್ತಿ ಬಿದೆ. ಓಕೆ, ನನಗೆ ಈ ಕ್ರೀಮ್ಗಳನ್ನೆಲ್ಲ ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೇನಲ್ಲ, ವೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಬೇಜಾರು. ಸೊ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ, ಇದರಲ್ಲೇನು ಪ್ರಾಬ್ಲಮ್ ಇರೋದಿಲ್ಲ. ಇದರಲ್ಲೆಲ್ಲ ಕಂಜೂಸ್ತಾನ ಮಾಡೋದಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಅಂದರೆ ಡಾಕ್ಟ್ರು ಕೊಟ್ಟಾಗ, ಇವಾಗ ಇದನ್ನೇನಾದರೂ ತೊಗೊಂಡ್ಬಿಟ್ಟಿರ ಆಮೇಲೆ. ಇದನ್ನು ಅಷ್ಟೇ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಇಷ್ಟೇ ನೋಡಿ. ಫಸ್ಟ್ ಇದು ಫೇಸ್ಗೂ ಈ ಫೇಸ್ಗೂ ನೋಡಿ ಸ್ವಲ್ಪ ಡಲ್ ಆಗುತ್ತೆ, ಡಾರ್ಕ್ ಆಗುತ್ತೆ ಫೇಸು. ಅಂದರೆ ಪರ್ಮನೆಂಟಾಗಿ ನಮ್ಮ ಫೇಸ್ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತಲ್ಲ, ಇದು ಹಾಕ್ಕೊಂಡಿರ್ತೀವಲ್ಲ ಅದಕ್ಕಷ್ಟೇ. ಮತ್ತು ಫೇಸ್ ವಾಶ್ ಮಾಡಿದ್ಮೇಲೆ ನಾರ್ಮಲ್ ಕಲರೇ ಇರುತ್ತೆ, ಡೋಂಟ್ ವರಿ, ಓಕೆನಾ? ಸೊ ಇದೆಲ್ಲ ಆದಮೇಲೆ ನನಗೆ ಡಾರ್ಕ್ ಸರ್ಕಲ್ಗೆ ಅಂತ ಕ್ರೀಮ್ ಕೊಟ್ಟಿದ್ದಾರೆ, ಅಂಡರ್ ಐ ಕ್ರೀಮು. ಸೊ ಇದನ್ನು ಸಹ ಹಚ್ಕೊತಾ ಇದ್ದೀನಿ. ಇವಾಗ ನೀವು ಏನೇ ಮಾಡಬೇಕು ಅಂದರೂ ನೀವು ಒಂದ್ಸಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಾದಮೇಲೆ ನೀವು ಹಚ್ಕೊಳ್ಬೋದು. ನಿಮ್ಮ ಸ್ಕಿನ್ ತೋರಿಸಿ, ಬರ್ತಾನೆ ಎಲ್ಲ ಖಾಲಿನೇ ಆಗಿಬಿಟ್ಟಿದೆ ಇದು, ಅಷ್ಟೊಂದೇನು ಖಾಲಿ ಆಗಿರಲ್ಲ ಅಂತು ನೋಡಿ. ಇದು ಮಾರ್ನಿಂಗ್ ಮತ್ತು ರಾತ್ರಿ ಹಚ್ಕೊಳ್ಬೇಕು. ನಾನು ನಿಮ್ಮ ಹತ್ರ ಡಾಕ್ಟರ್ ಹತ್ರ ಹೋದ್ನಲ್ವಾ, ಆವಾಗಲೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೊಂದು ರಿಸಲ್ಟ್ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸುಮ್ಮನೆ ಹೇಳಿ ಮತ್ತು ನೀವು ಹೋಗಿ ನಿಮ್ಗೆ ಏನಾದರೂ ರಿಸಲ್ಟ್ ಸಿಗಲಿಲ್ಲ ಅಂದರೆ ನಾನೊಂದು ಬೈಕೋತೀರಾ ಅಷ್ಟೇ, ಅದಕ್ಕೆ ಹೇಳ್ತೀರಾ. ಇವಾಗ ಹೇಳ್ತಾ ಇದ್ದೀನಿ, ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ಆ ಕಾನ್ಫಿಡೆಂಟ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟೇ. ನೀವು ಬೇಕು ಅಂದರೆ ಸ್ವಲ್ಪ ಮಸಾಜ್ನ ಮಾಡ್ಕೊಳ್ಬೋದು. ಈ ಫಿಂಗರಲ್ಲಿ ಯೂಸ್ ಮಾಡಿ. ಇದರಲ್ಲಿ ಜಾಸ್ತಿ ಬಲ ಇರಲ್ಲ ಅಂತಾರೆ ಈ ಬೆಳ್ಳಿಗೆ, ಈ ಫಿಂಗರ್ಗೆ. ಅಂದರೆ ಈ ಫಿಂಗರ್ ಆದರೆ ನೋಡಿ, ಈ ಥರ ಎಲ್ಲ ಆಡಿಸ್ಬೋದು ಈ ಫಿಂಗರ್ಗಳಲ್ಲೆಲ್ಲ. ಬಟ್ ಈ ಫಿಂಗರ್ಗೆ ಜಾಸ್ತಿ ನೋಡಿ ಈ ಥರ, ಅದನ್ನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಇದರಲ್ಲಿ ಸ್ಟ್ರೆಂತ್ ಜಾಸ್ತಿ ಇರಲ್ಲ ಈ ಬೆಳ್ಳಲ್ಲಿ. ಸೊ ನೀಟ್ ಈ ಬೆಳ್ಗಳೆಲ್ಲ ಹಿಂಗೆ ಮಾಡ್ಕೊಂಡ್ಬಿಡ್ತೀವಿ. ಇದರಲ್ಲಾದರೆ ಏನೂ ಮಾಡ್ಕೊಳಕ್ಕಾಗಲ್ಲ.
ನೀಟಾಗಿ ಅಪ್ಲೈ ಮಾಡ್ಬೋದು ಅಲ್ವಾ. ಸೊ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಇಷ್ಟೇ, ಮುಗೀತು. ಇನ್ನೂ ಒಂದಿದೆ, ಒಂದು ನಿಮಿಷ ಬರ್ತೀನಿ. ವಾಟರ್. ಸೊ ನೀರಂತೂ ತುಂಬಾ ಇಂಪಾರ್ಟೆಂಟ್. ನೀರಂತೂ ಕುಡಿತಾನೆ ಇರಬೇಕು. ಬೇಸಿಗೆ ಅಂತಲ್ಲ, ಚಳಿಗಾಲದಲ್ಲೂ ಅಷ್ಟೇ ನೀರು ಜಾಸ್ತಿ ಕುಡಿಬೇಕು. ಇದರಿಂದ ಡಾರ್ಕ್ ಸರ್ಕಲ್ಲು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವರು ಹೇಳೋದಕ್ಕೂ ಮುಂಚೆನೇ ನಾನು ಜಾಸ್ತಿನೇ ನೀರು ಕುಡಿತಾ ಇದ್ದೆ. ಸೊ ನಮ್ಮ ಬಾಡಿ ಫುಲ್ಲು ಇವಾಗ ಸೆಕೆಗಾಲದಲ್ಲಿ ಸ್ವೆಟ್ ಆಗ್ತಾನೆ ಇರ್ತೀವಿ, ಸ್ವಲ್ಪ ಸುಸ್ತಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದ್ರ ಬದಲಾಗಿ ನೀವು ನೀರು ಕುಡಿಯೋದಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಜ್ಯೂಸ್ ಸಹ ಮಾಡ್ಕೊಂಡು ಕುಡಿಬೋದು. ಸೊ ನನ್ನ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಇದು ಸಹ ಒಂದಾಗಿರುತ್ತೆ. ತಣ್ಣಗಿದೆ ನೀರು. ಇದೊಂದೇ ಗ್ಲಾಸ್ ಅಲ್ಲ, ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 3ರಿಂದ 4 ಲೀಟ್ರು ಏನಾದರೂ ನೀರು ಕುಡಿಬೇಕು. ಸೊ ನಾನು ಇನ್ನೂ ಜಾಸ್ತಿನೇ ಕುಡಿದಿರ್ತೀನಿ. ಸೊ ಸ್ಕಿನ್ ಕೇರ್ ಇಲ್ಲಿಗೆ ಮುಗೀತು. ನಾನು ಹೇಳೋದೇನಪ್ಪ ಅಂದರೆ, ಈಗ ಒಬ್ಬೊಬ್ರಿಗೆ ಪಿಗ್ಮೆಂಟೇಷನ್ ಆಗಿಬಿಡುತ್ತೆ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಅಕ್ಕಪಕ್ಕದವ್ರ ಮನೆಯವರು ಇದು ಕ್ರೀಮ್ ಚೆನ್ನಾಗಿರುತ್ತೆ ಕಣೆ, ಅದವರು ಮೆಡಿಕಲ್ ಸ್ಟೋರಲ್ಲಿ ತಂದು ಏನು ಸಖತ್ತಾಗಿ ವರ್ಕ್ ಆಗುತ್ತೆ ಗೊತ್ತಾ, ಒಂದ್ಸಲಿ ತಗೊಬಂದು ನಿಂಗೆ ಪಿಗ್ಮೆಂಟೇಷನ್ಗೆ ಹಚ್ಚಿ ನೋಡು ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತೀವಿ, ಹೋಗ್ತೀವಿ ಮೆಡಿಕಲ್ ಸ್ಟೋರಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತೊಗೊಂಡು ಬಂದು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಹಚ್ತಾ ಹಚ್ತಾ ಕಡಿಮೆ ಆಗುತ್ತೆ, ಕಡಿಮೆ ಆಗಲ್ಲ ಅಂತಲ್ಲ, ಕಡಿಮೆ ಆಗುತ್ತೆ. ಬಟ್ ಅದನ್ನು ಬಿಟ್ಟು ನೋಡಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಫೇಸ್ ಎಲ್ಲ ಡಾರ್ಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ, ಯಾವುದೇ ಸ್ಕಿನ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್ ಏನೇ ಇದ್ದರೂ ದಯವಿಟ್ಟು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ, ಇದಾದಮೇಲೆ ನೀವು ಅವ್ರು ಕೊಡುವಂಥ ಪ್ರಾಡಕ್ಟ್ಸ್ಗಳನ್ನೇ ತೊಗೊಳ್ಬೋದು. ಏಕೆಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಬೆಸ್ಟ್ ರಿಸಲ್ಟು, ಯಾವುದೇ ರೀತಿ ಸ್ಕಿನ್ಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇವರು ಹೇಳಿದ್ರು ಅಂತ ನೀವು ಮೆಡಿಕಲ್ ಸ್ಟೋರ್ಗೆ ಹೋಗಿ ತೊಗೊಂಡು ಹಚ್ಕೊಂಡ್ರೆ ನಿಜವಾಗ್ಲೂ ಈ ಏನು ಖರ್ಚು ಮಾಡಿರ್ತೀರೋ ಅದಕ್ಕೆ ತ್ರಿಬಲ್ ಖರ್ಚು ಮಾಡಬೇಕಾಗುತ್ತೆ. ಸೊ ಸ್ಕಿನ್ ಡಾಕ್ಟರ್ ಅಂತ ಇದ್ದಾರೆ, ಅವರು ಇರೋದೇನೆ ನಮ್ಮ ಸ್ಕಿನ್ನ ರಿಪೇರ್ ಮಾಡೋದಕ್ಕೆ ಅಂತ. ಸೊ ನಿಮ್ಗೇನೇ ಸ್ಕಿನ್ ಪ್ರಾಬ್ಲಮ್, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ದಯವಿಟ್ಟು ಹೋಗಿ ಸ್ಕಿನ್ ರಿಲೇಟೆಡ್ ಆಗಿದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನಾನು ಅಷ್ಟೇ, ನಂಗೆ ಡಾರ್ಕ್ ಸರ್ಕಲ್ ಆಯಿತು, ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಯಿತು ಅಂದಿದ ತಕ್ಷಣ ಆನ್ಲೈನಲ್ಲಿ ತುಂಬಾ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ನಾನು ಅದನ್ನು ಯೂಸ್ ಮಾಡ್ಬೋದಾಗಿತ್ತು. ಸೊ ನಾನು ಆ ತಪ್ಪನ್ನ ಮಾಡೋದಕ್ಕೆ ಹೋಗಲಿಲ್ಲ. ಏಕೆಂದರೆ ತುಂಬ ಜನ ನೋಡಿದ್ದೀನಿ ಈ ಥರ ಹಚ್ಕೊಂಡೆ ಈ ಥರ ಆಗೋಯ್ತು ಅಂತ. ಸೊ ಅದೆಲ್ಲ ಬೇಡವೇ ಬೇಡ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನೇನಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಅವರು ಅಷ್ಟೇ ನಿಮ್ಮ ಸ್ಕಿನ್ನ ನೋಡಿ ಯಾವ ರೀತಿ ನಿಮಗೆ ಕ್ರೀಮ್ಸ್ನ ಕೊಡಬೇಕು, ಟ್ಯಾಬ್ಲೆಟ್ಸ್ನ ಕೊಡಬೇಕು, ಅದನ್ನೆಲ್ಲನೂ ಕೊಡ್ತಾರೆ. ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಮತ್ತು ಕ್ರೀಮ್ಸ್ನೆಲ್ಲ ನೀವು ಮರಿದೇನೆ ಫಾಲೋ ಮಾಡಬೇಕು. ಒಂದಿನ ಬಿಟ್ಟು ಒಂದಿನ ಅಯ್ಯೋ ಬಿಡು ಇವತ್ತು ಆಗೋದಿಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ರೆಗ್ಯುಲರ್ ಆಗಿ ಇದನ್ನೆಲ್ಲ ಫಾಲೋ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನನಗೂ ಅಷ್ಟೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಮಾರ್ನಿಂಗ್ ಮತ್ತು ನೈಟ್ ಕೊಟ್ಟಿದ್ದಾರೆ ತೊಗೊಳೋದಕ್ಕೆ ಅಂತ. ಅದರಿಂದಲೂ ನನಗೇನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಡಾಕ್ಟರ್ ಫಸ್ಟೇ ಕೇಳ್ತಾರೆ ಏನಾದರೂ ಫೀಡಿಂಗ್ ಮಾಡಿಸ್ತಾ ಇದ್ದೀರಾ, ಇಲ್ಲ ಅಂದರೆ ನೀವು ಪ್ರೆಗ್ನೆಂಟಾ, ಈ ಥರ ಎಲ್ಲ ಕೇಳಿನೇ ಅವರು ನಮಗೆ ಟ್ಯಾಬ್ಲೆಟ್ಸು, ಕ್ರೀಮ್ಸು ಇದೆಲ್ಲನೂ ಕೊಡ್ತಾರೆ. ನೀವು ಅದನ್ನು ಹೇಳ್ಕೊಬೇಕಾಗುತ್ತೆ. ಪ್ರೆಗ್ನೆನ್ಸಿ ಇದ್ರೇ ಹೇಳ್ಕೊಳ್ಳಿ, ಆಗಲಿ ನೀವೇನಾದರೂ ಫೀಡಿಂಗ್ ಮಾಡಿಸ್ತಿದ್ರೆ ಅದನ್ನು ಸಹ ಹೇಳ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಒಬ್ಬೊಬ್ಬರಿಗೆ ಹುಷಾರಿರಲ್ಲ ಅಂದರೆ ಥೈರಾಯ್ಡು ಈ ಥರ ಏನಾದರೂ ಇದ್ದರೆ ಅದನ್ನು ಸಹ ಎಲ್ಲನೂ ಕೇಳ್ತಾರೆ, ಎಲ್ಲ ಡೀಟೇಲ್ಸು ಕೇಳಿ ಇದಾದಮೇಲೆ ಅವರು ಕ್ರೀಮ್ಸ್ನೆಲ್ಲ ಕೊಡ್ತಾರೆ. ಸೊ ಆದಷ್ಟು ನೀವು ಡಾಕ್ಟರ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಳಿ, ಅಕ್ಕಪಕ್ಕದವ್ರನ್ನೂ ಡಾಕ್ಟರ್ ಅಂದ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಳಿ. ಇದೊಂದು ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಇದನ್ನು ಯಾರೂ ತಪ್ಪು ತಿಳ್ಕೊಬೇಡಿ. ಸೊ ನನಗೆ ಈ ಥರ ಎಲ್ಲ ಕ್ರೀಮ್ಸ್ ಕೊಟ್ಟು ಡಾಕ್ಟರ್ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ತುಂಬಾ ಇಷ್ಟ ಆಗ್ತಿದೆ ಕ್ರೀಮ್ ಅಷ್ಟೇ. ಇದ್ರ ಸ್ಮೆಲ್ ಅಷ್ಟೇ, ಫ್ರಾಗ್ರೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಷ್ಟೊಂದೇನು ಗ್ರೀಸಿ ಆಗೋದು, ಅಯ್ಯೋ ಇದೆಲ್ಲ ಒಂಥರ ಆಗ್ತಿದೆಪ್ಪ ಫೇಸಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಹೆವಿ ಅನಿಸ್ತಿದೆ, ಈ ಥರ ಏನಿಲ್ಲ, ಲೈಟ್ ವೆಯ್ಟೆಲ್ಲ ಇದೆ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ಇಷ್ಟೇ, ನೀವು ಒಂದ್ಸಲಿ ಟ್ರೈ ಮಾಡಿ. ಯಾವ ರೀತಿ ಅನಿಸ್ತು ಇವತ್ತಿನ ವ್ಲಾಗ್ ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗೆ ಬರ್ತಿತ್ತು ಇಷ್ಟು ದಿನ, ಏಕೆಂದರೆ ಲಕ್ಷ್ಯಗೆ ಎಕ್ಸಾಮ್ ಇತ್ತಲ್ವ. ಸೊ ಅವನ್ನ ಸ್ವಲ್ಪ ಪ್ರಿಪೇರ್ ಮಾಡ್ಬೋದಾಗಿತ್ತು. ಸೊ ಹಾಗಾಗಿ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಿದೆ. ಇನ್ನು ಇಷ್ಟು ದಿನ ಸ್ವಲ್ಪ ವ್ಲಾಗ್ಸ್ ಎಲ್ಲ ಲೇಟಾಗಿ ಬರ್ತಿತ್ತು, ಏಕೆಂದರೆ ಲಕ್ಷ್ಯ ಎಕ್ಸಾಮ್ ಇತ್ತಲ್ವ. ಸೊ ಹಾಗಾಗಿ ಫೈನಲಿ ಲಕ್ಷ್ಯ ಎಕ್ಸಾಮ್ ನೆನ್ನೆಗೆ ಮುಗೀತು.
ಅಮ್ಮ ಬಂದು ಅವತ್ತಿನ ದಿನನೇ ಲಕ್ಷ್ಯನ ಕರ್ಕೊಂಡು ಹೋದ್ರು. ಅವನಂತೂ ತುಂಬ ಹ್ಯಾಪಿ ಫುಲ್ ಖುಷಿಯಾಗಿ ಅಮ್ಮನ ಜೊತೆ ಹೋದ. ಅವ್ನು ಹೇಳ್ತಿದ್ದಾನೆ, ನಾನು ಕಾಟ ತಡೆಯೋದಕ್ಕಾಗಲ್ವಂತೀವಿ, ಓದು ಬರೀ ಇದ್ದೇ ಆಗೋಗಿತ್ತು, ನಾನಂತೂ ಇರಲ್ಲ, ಅವನ ಜೊತೆ ಹೋಗ್ತೀನಿ ಅಂತ ನಮ್ಮ ಅಮ್ಮನ ಜೊತೆ ಅವನು ಊರಿಗೆ ಹೋದ. ಸೊ ಕಿಶನ್ ಮಲ್ಕೊಂಡಿದ್ದಾನೆ. ಸೊ ಅಷ್ಟರಲ್ಲಿ ಇದೊಂದಾದರೂ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೀನಿ. ಸೊ ಐ ಥಿಂಕ್ ಇದು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ನನ್ನ ವೆಯ್ಟ್ ಇಷ್ಟು ದಿನ ಏನೇನು ಅಂದರೆ ಮನೆ ಊಟನೇ ತಿಂದು ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ಇವಾಗ ಸ್ವಲ್ಪ ಪರವಾಗಿಲ್ಲ, ಸಣ್ಣ ಆಗಿದೆಯಾ ಅಂತ. ಸೊ ನಾನು ಅದು ನಂಬಿರಲಿಲ್ಲ. ಈ ಸ್ಕರ್ಟ್ ಹಾಕ್ಕೊಂಡಿದ್ದಾದ್ಮೇಲೆ ಗೊತ್ತಾಯ್ತು ನನಗೆ, ಹೌದು ಸ್ವಲ್ಪ ತೂಕ ಕಡಿಮೆ ಆಗಿದ್ದೀನಿ ಅಂತ. ತೋರಿಸ್ತೀನಿ ನೋಡಿ. ಸೊ ಸಣ್ಣ ಆಗಿದ್ದೀನಿ ಅಂತ ನನಗೆ ಈ ಶರ್ಟ್ ಹಾಕೊಂಡ್ಮೇಲೆ ಗೊತ್ತಾಗಿದ್ದು. ನೋಡಿ ಎಷ್ಟು ಲೂಸ್ ಆಗಿದೆ ಅಂದರೆ, ಸಿಕ್ಕಾಪಟ್ಟೆ ಲೂಸು ನೋಡಿ, ಇಷ್ಟು ಲೂಸ್ ಆಗಿದೆ. ಸೊ ಸಣ್ಣ ಆಗಿದ್ದೀನಿ ಅಂತ ನನಗೂ ಗೊತ್ತಾಗಿದೆ. ಸೊ ಆದ್ರೂ ಈ ಥರ ಲೂಸ್ ಆಗಿ ನೋಡಿ, ಈ ಥರ ಹಾಕೊಂಡು ಓಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಏನಾದರೂ ಮಾಡೋಣ, ಟ್ಯಾಗ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನೇನು ಮಾಡ್ತೀನಿ ಗೊತ್ತಾ, ಈ ಥರ ನಮ್ಮ ಯಜಮಾನ್ರು ಏನು ಲೂಸಾಗೆಲ್ಲ ಓಡಾಡ್ತಿದ್ಯಾ ಅಂತಾರೆ. ಸೊ ಹಾಗಾಗಿ ಇದನ್ನ ಈ ಥರ ಟ್ಯಾಗ್ ಮಾಡ್ಕೊತೀನಿ. ಈ ಥರ ಟ್ಯಾಗ್ ಮಾಡಿದ್ರೆ ನೋಡಿ ಹೀಗಿರುತ್ತೆ. ಹಿಂಗೆ ಈ ಥರ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಿಂಗಿಲ್ಲ ಚೆನ್ನಾಗಿ ಕಾಣಿಸೋದಲ್ಲ, ಇದು ಫುಲ್ಲು ಲೂಸು. ಸೊ ಇದನ್ನ ಹಿಂಗೆ ಮಾಡ್ಕೊಳ್ಳೋದು ಅಷ್ಟೇ. ಆದ್ರೂ ಲೂಸೇ ಇದು ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಆದ್ರೂ ಲೂಸು. ಸೊ ಚೆನ್ನಾಗಿದೆಯಾ? ನಿಮಗೂ ಯಾವುದಾದ್ರೂ ಈ ಥರ ಶರ್ಟ್ಗಳೆಲ್ಲ ಲೂಸ್ ಆಗಿದ್ರೆ ಈ ಥರ ಒಂದು ಟ್ಯಾಗ್ ಮಾಡ್ಕೊಂಡ್ಬಿಡಿ. ಸೊ ಇದ್ರ ಬಗ್ಗೆನೂ ನೆಕ್ಸ್ಟ್ ಇನ್ನು ಯಾವ ಥರ ಈ ಥರ ಲೂಸ್ ಆಗಿರೋ ಡ್ರೆಸ್ನ ಫಿಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಯಾವ ರೀತಿ ಅನಿಸ್ತು ಇವತ್ತಿನ ವ್ಲಾಗ್ ಅನ್ನೋದನ್ನ ನನಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಇದರಿಂದ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಒಂದು ಶೇರ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರು ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಬೇಗನೆ ನನ್ನ ವೀಡಿಯೋಸ್ನ ನೋಡ್ಬೋದು. ಈ ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬೈ ಬಾಯ್.